ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಯಿತು ಅನಿಸುತ್ತೆ ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿ. ಆಯಿತು ಏನೋ ಖಂಡಿತವಾಗ್ಲೂ ಲೇಟಾಗೇ ಇದೆ. ಸೊ ಹಾಗಾಗಿ ಇದು 2 ದಿನದ ವ್ಲಾಗ್ ಆಗಿರುತ್ತೆ. ರಕ್ಷಾಬಂಧನ್ ಮತ್ತು ಇನ್ನೊಂದು ಯಾವುದೋ ಮರ್ತೋಗ್ಬಿಟ್ಟಿದ್ದೀನಿ, ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ 2 ದಿನದ ವ್ಲಾಗ್ ಆಗಿರುತ್ತೆ. ಎಂಡ್ವರೆಗೂ ಯಾರು ಸ್ಕಿಪ್ ಮಾಡದೆ ನೋಡಿ. ಸೊ ಈ ವಿಡಿಯೋದಲ್ಲಿ ಏನೇನು ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವ್ರು ಯಾರು ಅಂತ ನೋಡ್ತಾ ಇದ್ದೀರಾ? ಇವರು ನಮ್ಮ ಮಮ್ಮಿ ಫ್ರೆಂಡ್ ಅವರ ಮಕ್ಕಳು. ಇವ್ರಿಗೆ ರಾಖಿ ಹಬ್ಬದ ದಿನ ರಾಖಿ ಸೆಲೆಬ್ರೇಟ್ ಮಾಡಬೇಕಂತ ಆಸೆ ಇತ್ತಂತೆ. ಬಟ್ ಯಾರೂ ನಮಗೆ ರಾಖಿ ಕಟ್ಟೋರಿಲ್ಲ ಅಂತ ನಮ್ಮ ಅಮ್ಮನ ಹತ್ರ ಅವ್ರ ಅಮ್ಮ ಹೇಳ್ತಾ ಇದ್ರಂತೆ. ನಿಮ್ಮ ಮಕ್ಕಳು ಯಾರಿಗೂ ಕಟ್ಟಲ್ವಲ್ಲ, ಕರ್ಕೊಬಂದು ಕಟ್ಸಿ ಅಂತ ಅಂದ್ರಂತೆ. ಅದಕ್ಕೆ ನಮ್ಮಮ್ಮ ಪಾಪ ಆಸೆ ಪಡ್ತಿದ್ದಾರಲ್ಲ ಮಕ್ಕಳು, ಹೆಂಗಿದ್ರು ನಾವು ಯಾರಿಗೂ ಕಟ್ತಿರ್ಲಿಲ್ವಲ್ಲ, ಕಟ್ಟಿ ಅಂತ ಹೇಳಿದ್ರು. ಅದು ನಮಗೆ ನೈಟ್ ನಮ್ಮಮ್ಮ ಮನೆಗೆ ಕೆಲಸ ಮುಗಿಸ್ಕೊಂಡು ಬಂದು ಹೇಳಿದ್ದು. ಸೊ ಹಾಗಾಗಿ ನಾವು ಹೋದ್ವಿ ಕಟ್ಟೋಣ ಅಂತ. ಅಲ್ಲೂ ಹೋದ್ಮೇಲೆ ಸ್ವಲ್ಪ ಟೈಮ್ ಆಯಿತು. ಅವರು ಏನೇನೋ ರೆಡಿ ಮಾಡ್ತಾಯಿದ್ರು ಕೆಲಸನ. ಸೊ ಅವ್ರು ಫ್ರೀ ಮಾಡಿಕೊಂಡು ನಾವು ಅವ್ರಿಗೆ ರಾಖಿ ಕಟ್ಟಿ ಬರೋ ಅಷ್ಟರಲ್ಲಿ ಒಂದು 9 ಗಂಟೆ 9:30 ಆಗಿತ್ತು. ಇವನು ಚಿಕ್ಕವನಿದಾನಲ್ಲೇ ಅವ್ನು ಸಖತ್ ತರಲೆ. ಇವನಿಗೇನು ಆ ಥರ ಆಸೆ ಇರಲಿಲ್ಲ ರಕ್ಷಾಬಂಧನ್ಗೆ ರಾಖಿ ಕಟ್ಟಿಸ್ಕೋಬೇಕು ಅಂತ. ಅವನು ದೊಡ್ಡವನಿಗೆ ಬ್ಲೂ ಕಲರ್ ಶರ್ಟ್ ಹಾಕಿದ್ದಾನಲ್ಲ, ಅವನಿಗೆ ಭಾರಿ ಆಸೆ ಇತ್ತು. ನಮಗೂ ಯಾರೂ ರಾಖಿ ಕೊಟ್ಟೋರಿಲ್ಲ ಅಂತ ಫೀಲ್ ಮಾಡ್ಕೊತಿದ್ರು. ನಾವು ಯಾರಿಗೂ ರಾಖಿ ಕಟ್ತಿರ್ಲಿಲ್ವಲ್ಲ, ಸೊ ಹಾಗಾಗಿ ನಮಗೂ ರಕ್ಷಾಬಂಧನ ದಿನ ಕಟ್ಟಿದ್ದೀವಿ ಏನೋ ಒಂದು ಸ್ಯಾಟಿಸ್ಫೈ ಇರುತ್ತೆ ಅಂತ ನಾವು ಹೋಗಿ ಇವ್ರಿಗೆ ಕಟ್ಬಿಟ್ಟು ಬಂದ್ವಿ. ನಾನು ಒಬ್ಬನಿಗೆ ಕಟ್ಟಿದೆ, ನನ್ನ ತಂಗಿ ಒಬ್ಬನಿಗೆ ಕಟ್ಟಿದ್ಲು. ಸೊ ಇಬ್ಬರು ಒಬ್ಬೊಬ್ರು ಕಟ್ಟಿದ್ವಿ. ಅವ್ರಿಗಂತೂ ಫುಲ್ ದಿಲ್ ಖುಷಿಯಾಗೋಯ್ತು. ಓ ರಾಖಿ ಹಬ್ಬದ ದಿನ ನಮಗೂ ರಾಖಿ ಕಟ್ಟಿದ್ದಾರಲ್ಲ ಅಂತ. ನಾನು ನನ್ನ ತಂಗಿಗೆ ಹೇಳಿದೆ, ಫೋನ್ನ ಹೀಗೆ ವರ್ಟಿಕಲಾಗಿ ಇಟ್ಕೋ ಅಂತ. ಅವಳು ನಾವು ಇನ್ಸ್ಟಾಗ್ರಾಮ್ ರೀಲ್ಸೇ ಮಾಡ್ಬೋದು ಅಂದ್ಬಿಟ್ಟು ರೀಲ್ಸಿಗೆ ತಗೊಳ್ಳೋ ಥರ ವೀಡಿಯೋ ಶೂಟ್ ಮಾಡಿಬಿಟ್ಟಿದ್ದಾಳೆ. ನಾನು ನೋಡಿಕೊಂಡೇ ಇಲ್ಲ. ನಾನು ಯಾವಾಗ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಅಬ್ಸರ್ವ್ ಮಾಡಿದೆ ಹಿಂಗೆ ಮಾಡಿದ್ದಾಳೆ ಅಂತ. ಸೊ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡ ಅಂತ. ಓಕೆ ಅಂತ ಅಂದಿದ್ದಾಳೆ, ನೋಡೋಣ ಏನು ಮಾಡ್ತಾಳೆ ಅಂತ. ಸೊ ನಾವು ಅಲ್ಲಿ ರಾಖಿ ಕಟ್ ಮುಗಿಸಿದ್ಮೇಲೆ ನನ್ನ ಫೇವ್ರೇಟ್ ನನ್ನ ತಮ್ಮನ ಮನೆಗೆ ಹೋಗಿ ಅವನಿಗೂ ರಾಖಿ ಕಟ್ಟಿದ್ವಿ. ಸೊ ಅವ್ರ ಡ್ಯಾಡಿಗೆ ನಮ್ಮಮ್ಮ ಕಟ್ಟಿದ್ರು, ನಾವಿಬ್ಬರು ಸೇರಿಕೊಂಡು ನನ್ನ ತಮ್ಮಂಗೆ ರಾಖಿ ಕಟ್ಟಿದ್ವಿ. ತಮ್ಮ ತಮ್ಮ ಅಂತಿರ್ತೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ನೀವು ಓದ್ ವ್ಲಾಗ್ ನೋಡಿದರೆ ಇವ್ನು ಯಾರು ಅನ್ನೋದು ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಓದೊಂದು 2 ವ್ಲಾಗ್ ಹಿಂದೆಲಿ ಇವನ್ನ ತೋರಿಸಿದ್ದೀವಿ ಯಾರು ಅಂತ. ಸೊ ನೀವು ಆ ವ್ಲಾಗ್ನ ಚೆಕ್ ಮಾಡಿದ್ರೆ ಇವ್ನು ಯಾರು ಅಂತ ಗೊತ್ತಾಗುತ್ತೆ. ಯಾರಾದರೂ ಆಗಿರ್ಬೋದು, ಆದರೆ ನಮಗಂತೂ ತಮ್ಮನೇ. ನಂಗೆ ತುಂಬ ಖುಷಿ ಇದೆ. ನಮ್ಮ ಜೊತೆ ಸೇರಿಕೊಂಡ್ರೆ ಅವನು ನಮ್ಮ ಥರನೇ ಆಡ್ತಾನೆ, ಅದೊಂದು ಖುಷಿ ಅವನಲ್ಲಿ ನಮಗೆ. ನಾವು ಯಾರಿಗೂ ಹೇಳ್ದೇ ಸರ್ಪ್ರೈಸಾಗಿ ಹೋಗಿ ಅವನಿಗೆ ರಾಖಿ ಕಟ್ಟಿದ್ದು. ಹೇಳ್ಕೊಂಡು ಹೋದರೆ ಅದೊಂಥರ ಮಜಾ ಇರೋಲ್ಲ. ನಂಗೆ ಸರ್ಪ್ರೈಸ್ ಕೊಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆ ಹೋಗಿ ಅವನಿಗೆ ರಾಖಿ ಕಟ್ಟಿದ್ವಿ. ನಾನು ಕಟ್ಟಿದೆ, ನನ್ನ ತಂಗಿನೂ ಕಟ್ಟಿದ್ಲು. ಅವನಿಗಂತೂ ಖುಷೀಲಿ ದಡಬಡ ಅಂದರೆ ಏನು ಮಾಡಬೇಕು, ಏನು ತಿನ್ನಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟು ಖುಷೀಲಿ ಇದ್ಬಿಟ್ಟಿದ್ದಾನೆ ಅವನು. ನೋಡ್ಬೋದು ನೀವೇ ವಿಡಿಯೋದಲ್ಲಿ ಅವನ ಎಕ್ಸೈಟ್ಮೆಂಟ್ನ. ನಮಗೂ ಅವನ ಜೊತೆ ಇರೋದು ಖುಷಿ, ಅವನಿಗೂ ನಮ್ಮ ಜೊತೆ ಇರೋದು ಖುಷಿ. ಹಾಗಾಗಿ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಅವನಿಗಂತೂ ಹೆವಿ ಖುಷಿ, ಫುಲ್ ಖುಷಿಲಿದ್ದಾನೆ. ನೀವೇ ಬೇಕಾದರೆ ವಿಡಿಯೋನ ಅಬ್ಸರ್ವ್ ಮಾಡಿ, ಸಖತ್ ಖುಷಿಯಾಗಿದ್ದಾನೆ. ಅದೇ ತಾನೇ ನಮಗೂ ಬೇಕಾಗಿರೋದು. ನಾನು ಈ ವಿಡಿಯೋನ ಯಾವುದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿಲ್ಲ, ಹೇಗಿದೆ ಹಾಗೆ ರಾ ಅಲ್ಲೇ ಹಾಕಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡು ಹಾಗೆ ಹಾಕಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ಅದನ್ನು ರಿಪೀಟ್ ಮಾಡ್ಕೊಳ್ಳಲ್ಲ, ತಿದ್ಕೊಂಡು ಕರೆಕ್ಟಾಗಿ ಮಾಡ್ತೀನಿ.
ಸುಮ್ಮನೆ ತಮಾಷೆಗೆ ಅವರ ಅಮ್ಮ ಅಪ್ಪ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು ಅಂತ ಅಂದರು ಅವನಿಗೆ. ಅವನು ಚಿಕ್ಕ ಹುಡುಗ ಅಲ್ವಾ, ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾನೆ. ಕಾಲಿಗೆ ಬೀಳಕ್ಕೆ ಬಂದ್ಬಿಟ್ಟ. ಬಟ್ ಫೈನ್, ಏನಾಗಲ್ಲ, ಚಿಕ್ಕ ಮಕ್ಕಳಲ್ವಾ. ಸೊ ಅದನ್ನು ಪಾಸಿಟಿವ್ ಆಗೇ ತೊಗೋಬೇಕು. ಅದು ಬಿಟ್ಬಿಟ್ಟು ಯಾರೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ, ಚಿಕ್ಕ ಮಗುನ ಕಾಲಿಗೆ ಬೀಳಿಸ್ಕೊತಿದ್ದೀರಲ್ಲ ಅಂತ. ನಮ್ಮ ಬಾಂಡಿಂಗ್ ನಮಗೆ ಗೊತ್ತಿರುತ್ತೆ, ಅದನ್ನು ಒಂದು ಸತಿ ನೋಡಿ ನಮ್ಮನ್ನು ಜಡ್ಜ್ ಮಾಡಬೇಡಿ. ಯಾರು ಖುಷಿಯಾಗಿರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ನನಗಂತೂ ಸಖತ್ ಖುಷಿಯಾಗೋಯ್ತು. ಅವನಂದರೆ ನಮಗೆ ಅಷ್ಟು ಇಷ್ಟ. ಒಂಥರ ನಮ್ಮ ಏಜ್ ಥರನೇ ಇದ್ದಾನೆ, ನಮ್ಮ ಏಜ್ ಅಷ್ಟೇ ಅವನಿಗೂ ಏಜ್ ಆಗಿದೆ ಅನ್ನೋವಷ್ಟು ಖುಷಿಲೇ ಅವನ ಜೊತೇಲಿ ಇರ್ತೀವಿ ನಾವು. ಹೋಪ್ ನಮ್ಮ ಬಾಂಡಿಂಗ್ ಹಿಂಗೆ ಚೆನ್ನಾಗಿರಲಿ ಅಂತ ಅಂದ್ಕೊತೀನಿ. ಯಾವುದೇ ದೃಷ್ಟಿ ಆಗದೇ ಇರಲಿ, ಎಲ್ಲ ವಿಡಿಯೋ ನೋಡ್ತಿರೋ ನೀವು ದೃಷ್ಟಿ ಆಗದೇ ಇರಲಿ ಅಂತ ದೃಷ್ಟಿ ತೆಗೆದ್ಬಿಡಿ. ಅವ್ನು ನನಗೆ ಸ್ವೀಟ್ ತಿನ್ಸಕ್ಕೆ ಬಂದಾಗ ನಾನು ಕಾಮಿಡಿಯಾಗಿ ಬಾಯಿ ಓಪನ್ ಮಾಡಿಬಿಟ್ಟಿದ್ದೀನಿ. ನೀವು ಯಾರು ಆಮೇಲೆ ಅದಕ್ಕೂ ಕಮೆಂಟ್ ಮಾಡಿಬಿಡಿ ಏನು ಹಂಗೆ ತಿಂತಿದ್ದೀರಾ ಅಂತ. ಜಸ್ಟ್ ಅದು ಕಾಮಿಡಿಗೋಸ್ಕರ ಮಾಡಿದೆ ಅಷ್ಟೇ. ಅದು ಇಲ್ಲಿ ಸ್ವಲ್ಪ ಬೇಜಾರಾಗೋ ವಿಷಯ ಏನು ಅಂತಂದರೆ, ನಮಗೆ ಬೇಜಾರಾಗಿದ್ದೇನು ಅಂತಂದರೆ, ಈ ಸತಿ ನಮ್ಮ ಅಮ್ಮನ ಬರ್ಡೇಗೆ ನಾವು ವಿಶ್ ಕೂಡ ಮಾಡಲಿಲ್ಲ. ಬಿಕಾಸ್ ನಮಗೆ ಸ್ವಲ್ಪ ಡೌಟಲ್ಲಿತ್ತು, ನಮ್ಮ ಅಮ್ಮನ ಬರ್ಡೇ ಆಗಸ್ಟ್ 20 ಅಥವಾ ಸೆಪ್ಟೆಂಬರ್ 20 ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಫೇಸ್ಬುಕ್ಕಿಂದ ಮೆಸೇಜ್ ಬಂದಿತ್ತು ಬರ್ಡೇ ಇವತ್ತಿದೆ ಅಂತ. ಬಟ್ ಆದ್ರೂ ಸ್ವಲ್ಪ ಡೌಟಲ್ಲಿದ್ವಿ, ಇವತ್ತು ಯಾವಾಗ ಅಂತ ಕನ್ಫ್ಯೂಷನಲ್ಲಿದ್ವಿ. ಸೊ ಹಾಗಾಗಿ ಈ ಸತಿ ನಮ್ಮ ಅಮ್ಮ ಬರ್ಡೇಗೆ ನಾವು ಆನ್ ಟೈಮಿಗೆ ವಿಶು ಮಾಡಲಿಲ್ಲ, ನಾವು ಕೇಕ್ ಕೂಡ ಕಟ್ ಮಾಡಿಸ್ಲಿಲ್ಲ. ಬಟ್ ಆದರೆ ನಮ್ಮಮ್ಮಂಗೆ ತುಂಬ ಖುಷಿಯಾಗಿದ್ದ ವಿಷಯ ಏನು ಅಂತಂದರೆ, ನಮಗೆ ಗೊತ್ತಾದ ಮೇಲೆ ಈಗ ನಾನು ಸೆಲೆಬ್ರೇಷನ್ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ. ಸೊ ಹಾಗಾಗಿ ನಾನು ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು ಆ್ಯಡ್ ಮಾಡ್ತೀನಿ. ಸೊ ಬನ್ನಿ ನೋಡ್ಕೊಂಬರೋಣ. ಈ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ. ಮ್ಯೂಸಿಕ್ನ ಪ್ಲೇ ಮಾಡಿದ್ರೆ ಕಾಪಿರೈಟ್ಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇದರಲ್ಲಿ ವಾಯ್ಸ್ ಓವರ್ಸ್ ಕೊಡ್ತೀನಿ ವಿತ್ ಸಮ್ ಕಾಪಿರೈಟ್ ಫ್ರೀ ಮ್ಯೂಸಿಕ್ಸ್ ಜೊತೆಗೆ. ಅವತ್ತಂತೂ ಎಲ್ಲ ಕ್ಯಾಮ್ರಾಮನ್ಸ್ ಆಗಿಬಿಟ್ಟಿದ್ದಾರೆ. ಲೈಟ್ ಬಿಡೋರು, ಕ್ಯಾಮ್ರಾ ತೆಗಿಯೋರು, ಈ ಥರ ಆಗಿಬಿಟ್ಟಿದ್ರು. ಇವರು ನಮ್ಮಮ್ಮನ ಫ್ರೆಂಡ್ ಇದ್ದಾರಲ್ಲ, ಅವ್ರ ಮಗ. ಇವನು ಕೂಡ ಸಖತ್ ಫ್ರೆಂಡ್ಲಿಯಾಗೇ ಇರ್ತಾನೆ ನಮ್ಮ ಜೊತೆ. ಸೊ ಇವನು ನಮಗೆ ದೊಡ್ಡ ತಮ್ಮ. ಏನೇ ಇದ್ರೂ ಎಲ್ಲ ಶೇರ್ ಮಾಡ್ಕೊತಾನೆ. ಒಂಥರ ಹ್ಯಾಪಿ ಸೋಲ್. ನಮಗೂ ಇಷ್ಟ ಆ ಥರ ಇರೋರ ಜೊತೆ ಇರೋದಕ್ಕೆ. ಅವನು ಹಾಗೆ ಇದ್ದಾನೆ, ಬ್ಯಾಡ್ ಹ್ಯಾಬಿಟ್ಸ್ ಅಂತೂ ಇಲ್ಲವೇ ಇಲ್ಲ ಅವನಿಗೆ. ಸೊ ಹಾಗಾಗಿ ನಮ್ಮ ಜೊತೆ ಅವನ ಕನೆಕ್ಷನ್ ಅಷ್ಟು ಚೆನ್ನಾಗಿರೋದು. ನಮ್ಮ ಪಪ್ಪ ಶರ್ಟ್ ಹಾಕಿರಲಿಲ್ಲ ಅಂತ ಎಲ್ಲರೂ ರೇಗಿಸ್ತಿದ್ರು. ನಾನು ಅದಕ್ಕೆ ಯೂಟ್ಯೂಬಿಗೆ ವಿಡಿಯೋ ಬಿಡ್ತೀನಿ ನಿಮ್ದಿರಿ ಅಂತ ಫುಲ್ ಎದುರಿಸ್ಬಿಟ್ಟಿದ್ದೆ ನಮ್ಮಪ್ಪನ. ಈಗ ನನ್ನ ಟರ್ನ್, ನಾನು ತಿನ್ನಿಸೋವಂಥ ಟೈಮ್. ನಾನೇನು ಕೇಕೆಲ್ಲ ಮೆತ್ತಕ್ಕೆ ಹೋಗಲ್ಲ, ಜಸ್ಟ್ ಹೋಗ್ತೀನಿ, ತಿನ್ನಿಸ್ತೀನಿ. 2 ಫೋಟೋ ಹಿಡ್ಕೊತಾರೆ. ಫೋಟೋ ನಾನು ತೆಗೆಸ್ಕೊಳ್ಳಲ್ಲ, ಯಾಕಂದರೆ ನಾನು ಫೋಟೋಗೆ ಅಂತ ರೆಡಿಯಾಗಿ ಬರೋದಿಲ್ಲ. ಹೆಂಗಿರ್ತೀನಿ ಹಂಗೆ ಬಂದುಬಿಡ್ತೀನಿ. ಅದಕ್ಕೆ ನಾನು ಫೋಟೋ ತೆಗೆಸ್ಕೊಳ್ಳಲ್ಲ. ತೆಗೆದ್ರೆ 1-2 ಫೋಸ್ ಕೊಡ್ತೀನಿ ಅಷ್ಟೇ. ವೆರಿ ಸಿಂಪಲ್ ಗರ್ಲ್ ನಾನು.
ಈಗ ನಮ್ಮ ಮೋಟಿ ಹೋಗ್ತಾಳೆ, ಐ ಮೀನ್ ನನ್ನ ತಂಗಿ. ಚಿಕ್ಕ ವಯಸ್ಸಲ್ಲೆಲ್ಲ ಅವಳನ್ನ ಮೋಟಿ ಮೋಟಿ ಅಂತ ಕರಿತಿದ್ರು, ಯಾಕಂದರೆ ಕುಳ್ಳಕ್ಕೆ ಸ್ವಲ್ಪ ಗುಂಡಕ್ಕಿದ್ಲು. ಇವಾಗ ನನಗಿಂತ ಸ್ವಲ್ಪ ಹೈಟ್ ಆಗಿಬಿಟ್ಟಿದ್ದಾಳೆ, ಸಣ್ಣಕ್ಕಿದ್ದಾಳೆ. ಹಾಗಾಗಿ ಆ ನೇಮೇ ಮರ್ತೋಗ್ಬಿಟ್ಟಿದೆ, ಯಾರೂ ಕರೆಯಲ್ಲ, ನಾನೇ ನೆನ್ಪು ಮಾಡ್ಕೊಂಡು ಅವಾಗವಾಗ ಕರಿತೀನಿ ಅಷ್ಟೆ. ಈ ವಿಡಿಯೋಸ್ ಎಲ್ಲ ನೀವು ಫುಲ್ ನೋಡಾದ್ಮೇಲೆ ನಿಮ್ಗೊಂದು ಡೌಟ್ ಅಂತೂ ಖಂಡಿತ ಇರುತ್ತೆ, ಯಾಕೆ ನಿಮಗೆ ನಿಮ್ಮ ರಿಲೇಟಿವ್ಸಲ್ಲಿ ಯಾರೂ ಬ್ರದರ್ಸ್ ಇಲ್ವಾ ರಾಖಿ ಕಟ್ಟೋದಕ್ಕೆ ಅಂತ ಕೇಳ್ತೀರಾ. ಅಫ್ಕೋರ್ಸ್ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರು ಯಾರೂ ಇಲ್ಲಿಲ್ಲ ನಮಗೆ ಹತ್ರದಲ್ಲಿ ಸಿಗೋದು. ಇಲ್ಲಿಂದ ಒಂದು 1/2 hour ಅಂದರೆ ಹೋಗ್ಬೋದು. ಅವರಿರೋದು ಹಾಸನ, ಮೈಸೂರು ಈ ಥರ ದೂರ ಊರಲ್ಲಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿಂದ ಅಲ್ಲಿ ಹೋಗಬೇಕು ಅಂದ್ರೆ 1 day ಫುಲ್ ಆಗೋಗ್ಬಿಡುತ್ತೆ, ಹೋಗಿ ಬರೋದು ಅಂದರೆ ಹಿಂಸೆ. ಸೊ ನಾವು ಸಿಕ್ಕಾಗ ಸೆಲೆಬ್ರೇಟ್ ಮಾಡ್ಕೊಬೋದು, ಮಾಡ್ದೇನೂ ಇರ್ಬೋದು. ಬಟ್ ನಾನು ಅಂದ್ಕೊತೀನಿ ಮುಂದೆ ಬರೋ ಫ್ಯೂಚರ್ ಡೇಸಲ್ಲಿ ರಕ್ಷಾಬಂಧನ್ಗೆ ಪ್ರತಿ ಸಲನೂ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಯಾವಾಗ ನೆರವೇರುತ್ತೆ ಅಂತ ಗೊತ್ತಿಲ್ಲ. ಈ ವ್ಲಾಗ್ ಒಂದು ಸಿಂಪಲ್ ವಿಡಿಯೋ ವ್ಲಾಗ್ ಆಗಿರುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಆಲ್ ಅನ್ನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆವಾಗ ನೀವು ಫಸ್ಟ್ ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.